ದಿನೇ ದಿನೇ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆ ಬೀದರ್ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ಕೋವಿಡ್ ಐಸೋಲೇಷನ್ ವಾರ್ಡ್ ಆರಂಭಿಸಲಾಗಿದೆ. ವೆಂಟಿಲೇಟರ್, ಆಕ್ಸಿಜನ್, ಅಗತ್ಯ ಔಷಧಿಗಳನ್ನು ಕೋವಿಡ್ ಪ್ರತ್ಯೇಕ ವಾರ್ಡ್ನಲ್ಲಿ ಇಡಲಾಗಿದೆ. ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಗಡಿಗೆ ಬೀದರ್ ಹೊಂದಿಕೊಂಡಿರೋದ್ರಿಂದ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಇವರೆಗೂ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಕೋವಿಡ್ ಕೇಸ್ ಕಾಣಿಸಿಕೊಂಡಿಲ್ಲ. ಈ ಬಗ್ಗೆ ಮಾತನಾಡಿದ ಬ್ರಿಮ್ಸ್ ಅಧೀಕ್ಷಕ ಶಿವಯೋಗಿ ಬಾಳಿ, ಮುಂಜಾಗ್ರತೆ ಕ್ರಮವಾಗಿ ಕೋವಿಡ್ ವಾರ್ಡ್ ಆರಂಭ ಮಾಡಿದ್ದೇವೆ. ಜನಜಂಗುಳಿ ಇರುವ ಕಡೆ ಮಾಸ್ಕ್ ಧರಿಸುವಂತೆ ಮನವಿ ಮಾಡಿದ್ರು. ಕೊರೋನಾ ಮತ್ತೊಮ್ಮೆ ಹೆಚ್ಚಾಗದಂತೆ ಬಳ್ಳಾರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಕಳೆದ ಬಾರಿ ಮೈನಿಂಗ್ ಕಂಪನಿಗಳಿಗೆ ತಮಿಳುನಾಡು ಮತ್ತು ಮುಂಬೈನಿಂದ ಬಂದ ಕಾರ್ಮಿಕರಿಂದಲೇ ಕೊರೋನಾ ಹೆಚ್ಚಾಗಿತ್ತು ಎಂಬ ಮಾತುಗಳಿವೆ. ಹೀಗಾಗಿ ಈ ಬಾರಿ ಕೊರೋನಾ ಹೆಚ್ಚಾಗದಂತೆ ಮೈನಿಂಗ್ ಕಂಪನಿಗಳಿಗೆ ಬಳ್ಳಾರಿ ಜಿಲ್ಲಾಡಳಿತ ಖಡಕ್ ಸೂಚನೆ ನೀಡಿದೆ. ಒಂದು ವೇಳೆ ಮತ್ತೊಮ್ಮೆ ಕೊರೋನಾ ಹೆಚ್ಚಾದರೆ ಕಾರ್ಮಿಕರ ಬಗ್ಗೆ ಹೆಚ್ಚು ನಿಗಾ ಇಡಬೇಕು. ಕೊರೋನಾ ಸೋಂಕಿತರ ಟ್ರಾವೆಲ್ ಹಿಸ್ಟರಿ ಮಾಹಿತಿ ಕಲೆ ಹಾಕಬೇಕು. ಸದ್ಯ ಬಳ್ಳಾರಿ, ವಿಜಯನಗರ ಜಿಲ್ಲೆಯಲ್ಲಿ ತಲಾ ಒಂದೊಂದು ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಹೀಗಾಗಿ ಮತ್ತಷ್ಟು ಕೊರೋನಾ ಹೆಚ್ಚಳವಾಗದಂತೆ ಜಿಲ್ಲಾಡಳಿತ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಗೃಹ ಸಚಿವ ಪರಮೇಶ್ವರ್ಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿತ್ತು. ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಗೃಹ ಸಚಿವ ಪರಮೇಶ್ವರ್ ನಿರಾಕರಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅನ್ಯಾರಾವ್ಗೆ ಪರಮೇಶ್ವರ್ ಗಿಫ್ಟ್ ನೀಡಿದ್ದಾರೆ ಎಂಬ ಹೇಳಿಕೆ ಬಗ್ಗೆ ಪ್ರಶ್ನೆಗೆ ನಾನು ಏನೂ ಮಾತಾಡಲ್ಲ, ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಕೇಳಿ ಅಂತ ಡಿಸಿಎಂ ಡಿಕೆಶಿ ಮೇಲೆ ಪರಮೇಶ್ವರ್ ಸಿಟ್ಟಾಗಿದ್ದಾರೆ. ವಿಧಾನಸಭೆಯಿಂದಲೇ ಬಿಜೆಪಿ 18 ಶಾಸಕರ ಅಮಾನತು ವಾಪಸ್ ಪಡೆದ ಬಗ್ಗೆ ಬಿಜೆಪಿ ಶಾಸಕ ಚನ್ನಬಸಪ್ಪ ಪ್ರತಿಕ್ರಿಯೆ ನೀಡಿದರು. ಶಾಸಕರ ಅಮಾನತು ವಾಪಸ್ ಪಡೆದಿರುವುದು ಸ್ವಾಗತಾರ್ಹ. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಸ್ಪೀಕರ್ ಬಳಿ ಹೋಗಿ ಸಲಹೆ ನೀಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಸಲಹೆ ಮೇರೆಗೆ 18 ಶಾಸಕರ ಅಮಾನತು ಆದೇಶ ಹಿಂಪಡೆಯಲಾಗಿದೆ ಅಂತ ಸ್ಪೀಕರ್ ತಿಳಿಸಿದ್ದಾರೆ. ಸ್ಪೀಕರ್ ನಡೆಯನ್ನ ನಾವು ಸ್ವಾಗತಿಸುತ್ತೇವೆ ಅಂತ ಬಿಜೆಪಿ ಶಾಸಕ ಚನ್ನಬಸಪ್ಪ ತಿಳಿಸಿದ್ದಾರೆ. ಬಿಜೆಪಿ ಶಾಸಕರ ಅಮಾನತು ಆದೇಶವನ್ನ ಮೊದಲೇ ಹಿಂಪಡೆಯಬೇಕಿತ್ತು ಅಂತ ಶಾಸಕ ಅರವಿಂದ ಬೆಲ್ಲದ್ ಹೇಳಿದ್ರು. ಈಗ ಹಿಂಪಡೆದಿರುವ ಸ್ಪೀಕರ್ ನಿರ್ಧಾರವನ್ನ ಸ್ವಾಗತಿಸುವೆ. ಈ ರೀತಿ ಬಿಜೆಪಿ ಶಾಸಕರ ಅಮಾನತು ಆಗಬಾರ್ದಿತ್ತು. ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿದೆ. ಆ ಪ್ರತಿಭಟನೆಗೆ 6 ತಿಂಗಳು ಅಮಾನತು ಸರಿಯಲ್ಲ ಅಂದ್ರು. ಶಾಸಕರು ಜನರಿಂದ ಆಯ್ಕೆ ಆಗ್ತಾರೆ, ಆದ್ರೆ ಈ ಅಮಾನತಿನಿಂದ ಜನರ ಕೆಲಸ ಮಾಡಲು ಆಗ್ತಿರ್ಲಿಲ್ಲ. ಹೀಗಾಗಿ ಮನವಿಗೆ ಸ್ಪಂದಿಸಿ ಅಮಾನತು ಆದೇಶ ಸ್ಪೀಕರ್ ಖಾದರ್ ವಾಪಸ್ ಪಡೆದಿದ್ದಾರೆ ಅಂದ್ರು. ಪ್ರಧಾನಿ ಮೋದಿ ನೇತೃತ್ವದ ನೀತಿ ಆಯೋಗದ ಸಭೆಗೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಕ್ಕೆ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೀತಿ ಆಯೋಗದ ಸಭೆಗೆ ಹೋಗದೇ ಇರೋದು ದುರ್ದೈವದ ಸಂಗತಿ. ರಾಜ್ಯಕ್ಕೆ ಅನುದಾನ ಕೊಡ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ರಾಜಕಾರಣ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಭೆಗೆ ಹೋಗದ ಪರಿಣಾಮ HAL ಫ್ಯಾಕ್ಟರಿ ಆಂಧ್ರದ ಪಾಲಾಗುವ ಭೀತಿ ಇದೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು 10,000 ಎಕರೆ ಜಾಗವನ್ನ ನಾವು HAL ಫ್ಯಾಕ್ಟರಿಗೆ ಕೊಡ್ತೀವಿ ಅಂದಿದ್ದಾರೆ. ಈಗಲೂ ಕಾಲ ಮಿಂಚಿಲ್ಲ. ಪ್ರಧಾನಿ ಮೋದಿ ಹತ್ರ ಸಿಎಂ ಹೋಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿ ಅಂತ ತಿಳಿಸಿದ್ರು. ಹಿರಿಯ ಸಚಿವರು ತ್ಯಾಗಕ್ಕೆ ಮುಂದಾಗಬೇಕೆಂಬ ಮುನಿಯಪ್ಪ ಹೇಳಿಕೆಗೆ ಸಚಿವ MB ಪಾಟೀಲ್ ಟಕ್ಕರ್ ನೀಡಿದ್ರು. ಬೇಕಿದ್ರೆ ಮುನಿಯಪ್ಪ ಅವರೇ ತ್ಯಾಗ ಮಾಡಲಿ ಅಂತ MB ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಂಪುಟ ಪುನಾರಚನೆ ಏನೂ ಇಲ್ಲ, ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಈ ವಿಷಯವಾಗಿ ಸಿಎಂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂದ್ರು. ಇನ್ನು ಸಂಪುಟ ಪುನರಚನೆ ವಿಚಾರವಾಗಿ ನಾವು ಬಹಿರಂಗವಾಗಿ ಹೇಳಲು ಆಗಲ್ಲ, ನಮ್ಮ ಅಭಿಪ್ರಾಯ ಕೇಳಿದ್ರೆ ಹೈಕಮಾಂಡ್ ಮುಂದೆ ತಿಳಿಸ್ತೇವೆ ಅಂತ ಸ್ಪಷ್ಟಪಡಿಸಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 40% ಕಮಿಷನ್ ಸರ್ಕಾರ ಅಂತ ಹಸಿ ಸುಳ್ಳು ಹೇಳಿ ಅಪಪ್ರಚಾರದ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ ಜವಾಬ್ದಾರಿಯುತ ವಿಪಕ್ಷವಾಗಿ ಸರ್ಕಾರದ ಭ್ರಷ್ಟಾಚಾರ, ವೈಫಲ್ಯಗಳ ಬಗ್ಗೆ ದನಿ ಎತ್ತುತ್ತಿರುವ ಬಿಜೆಪಿ ನಾಯಕರ ಮೇಲೆ ಸುಳ್ಳು ಕೇಸ್ ದಾಖಲಿಸುವ ಮೂಲಕ ವಿಪಕ್ಷಗಳ ದನಿ ಅಡಗಿಸುವ ಪ್ರಯತ್ನ ಮಾಡುತ್ತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ನಟ್ಟು ಬೋಲ್ಟು ಟೈಟ್ ಮಾಡುವ ಧಮಕಿಗಳಿಗೆ ನಾವು ಜಗ್ಗೋದೂ ಇಲ್ಲ, ಬಗ್ಗೋದೂ ಇಲ್ಲ ಅಂತ ಟ್ವೀಟ್ ಮೂಲಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ.
ರಾಜ್ಯ ಸರ್ಕಾರ ವಿಐಎಸ್ಎಲ್ ಕಾರ್ಖಾನೆ ಪುನಶ್ಚೇತನ ಕೈ ಚೆಲ್ಲಿದ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. 10,000 ಕೋಟಿ ಬಂಡವಾಳ ಹೂಡಿಕೆ ಮಾಡಿ ವಿಐಎಸ್ಎಲ್ ಕಾರ್ಖಾನೆ ಪುನಶ್ಚೇತನ ಮಾಡುವುದಾಗಿ ಕೇಂದ್ರ ಸಚಿವ ಎಚ್ಡಿಕೆ ಘೋಷಿಸಿದ್ದಾರೆ. ಅಂದು ಪ್ರಧಾನಿಯಾಗಿದ್ದ ಎಚ್ಡಿ ದೇವೇಗೌಡ 600 ಕೋಟಿ ಬಂಡವಾಳ ಹೂಡಿಕೆ ಮೂಲಕ ಪುನಶ್ಚೇತನದ ಕನಸು ಕಂಡಿದ್ದನ್ನ ಎಚ್ಡಿಕೆ ನನಸು ಮಾಡಲು ಹೊರಟಿದ್ದಾರೆ. ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಪುನಶ್ಚೇತನಕ್ಕೆ ಕೇಂದ್ರ ಸರ್ಕಾರ ಅಸ್ತು ಅಂದಿದೆ. ವಿಐಎಸ್ಎಲ್ ಕಾರ್ಖಾನೆಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ರಾಮಗಢದಲ್ಲಿ 150 ಎಕರೆ ಅದಿರು ಭೂಮಿ ಹಿನ್ನೆಲೆ ಕಚ್ಚಾ ಅದಿರು ಸಮಸ್ಯೆ ಇಲ್ಲವಾಗಲ್ಲ ಅಂತ ಎಚ್ಡಿಕೆ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.